ಯಾವ ತಾಯಿ ರಕ್ತ ಹರಿಸ್ತೀನಿ ಪ್ರಾಣ ಹೊಡಿತೀನಿ ಅಂತ ಮಾತ್ರ ಹೇಳ್ಬಿಡವ ಯವ್ವ. ಯಾಕಂದ್ರೆ ಇನ್ನು ನಾಲ್ಕ ತಿಂಗಳೈತಿ ಭೂಮಿ ಪ್ರಳಯ ಆಗಕ. 4 ತಿಂಗಳದಾಗ ನಾಡೆಲ್ಲ ಸುತ್ತಿ ಒಂದು ನಟ್ಟನ ಮುಗಿದ ಒಂದು ಬಟ್ಟನ ಹುಡುಗಿ ಮಾಡ್ಕೊಂಡು ಸಟ್ಟಂತ ನನ್ನ ಆಸೆ ಬಿಡ್ಬೇಕಂತ ಮಾಡಿದವ ತಾಯಿ. ಅದಕ್ಕೆ ನಿನ್ನ ಮಗಗೆ ಏನಾರ ಉಪದೇಶಿ ಹೇಳಿ ಮನೆಗೆ ಕರ್ಕೊಂಡು ಹೋಗ್ಬಿಡವ ಯವ್ವ. ನೀನು ಎರಡು ಕೈ ಮುಗಿತೀನಿ. ನಮಸ್ಕಾರ ಯಜಮಾನರಿಗೆ. ಯಜಮಾನ್ರೆ, ಯಾಕೋ ನಿಮ್ಮ ಆಳುಗಳನ್ನು ನನ್ನ ಮನೆಗೆ ಕಳಿಸಿ ನನ್ನ ತಾಯಿಯನ್ನು ಕರೆದುಕೊಂಡು ಬಂದಿದ್ದೀರಲ್ಲ? ಯಾಕೆ? ಏನಾದರೂ ಕೆಲಸವಿತ್ತೇನು? ಕೆಲಸ ಐತಂತ ಮ್ಯಾಲಕ ಕೇಳ್ತೇಳಪ್ಪ ಮೈಲಾರಪ್ಪ. ಕೆಲಸ ಇದ್ದಲ್ಲೇ ಹೋಗಿ ನಿಮ್ಮ ಅವನ ಕರ್ಕೊಂಬಂದಿವೆ. ಅದು ಯಾವ ಕೆಲಸ ಸೆಟ್ಟರೆ? ಮೈಲಾರಿ, ಅಂತ ಕೆಲ್ಸ ಏನೂ ಇಲ್ಲಪ್ಪ. ನಾಳೆ ನಡೀತಿರೋ ಊರ ಜಾತ್ರೆಯಲ್ಲಿ ಮುತ್ತೈದರಿಗೆ ಹೇಳಂತ ಕಳ್ಸಿದ್ರು. ಅದನ್ನ ಹೇಳೋದಕ್ಕೆ ಸಾಹುಕಾರಲ್ಲಿ ಕಳ್ಸಿದ್ದಾರೆ. ಓಹೋ, ಈ ವಿಷಯಕ್ಕೆ ನಾನೊಂದು ಬೇರೆ ತಿಳಿದುಕೊಂಡು ಬಂದು ಬಿಟ್ಟೆ. ಬಾರವ್ವ, ಹೋಗೋಣ. ಮೈಲಾರ, ಏನು ಯಜಮಾನ್ರೆ? ಮೈಲಾರ, ನೀನು ಒಂದು ಟಗರು ಸಾಕಿದೆ ಅಂತೆ. ಟಗರು ಅಲ್ಲ ಯಜಮಾನ, ಅದರ ಹೆಸರು ಮೈಲಾರಿ. ನೋಡು ಮೈಲಾರ, ಹಾಲಿನ ಮೈಲಾರಿ ನನಗೆ ತುಂಬಾ ಇಷ್ಟವಾಗಿದೆ. ಹಾಲಿಗೆ ನಿನಗೆ ಎಷ್ಟು ದುಡ್ಡು ಬೇಕು ಕೇಳ ಮಾಡ್ತೀನಿ. 1 ಲಾಖ ಬೇಕು, 2 ಲಾಖ ಬೇಕಾ? ಅದಕ್ಕೆ ಎಷ್ಟು ದುಡ್ಡು ಬೇಕು ಕೇಳಿ ಕೊಡ್ತೀನಿ. ನಿನ್ನ ಮೈಲಾರಿ ನನಗೆ ಕೊಟ್ಟು ಬಿಡು. ಇಲ್ಲಂದ್ರೆ ಸಾರಿ ಮೈಲಾರಿಯನ್ನು ಕೊಡಿ ಅಂದರೆ ಕತ್ತರಿಸಿ ಹಾಕಿಬಿಟ್ಟೆ ನೀನು. ಏನಂತ ತಿಳಿದಿದ್ದೀಯ? ನನ್ನ ದುಡ್ಡಿಗಾಗಿ ಮಾನ ಮಾರಿಕೊಳ್ಳುವ ಸಂಘ ಅಂತ ತಿಳಿದಿದ್ದೀಯ? ಅಥವಾ ಊರಿಗೆ ಯಜಮಾನನಿದ್ದೇನೆ ದೌರ್ಜನ್ಯ ಮಾಡಿ ಪಡ್ಕೋಬೇಕಂತ ಮಾಡಿದ್ಯಾ? ನೋಡು ಯಜಮಾನ, ಆ ಮೈಲಾರಿ ನನ್ನ ಜೀವ ಕೇಳಬೇಕಲ್ಲ, ಕೊಡುತ್ತೇನೆ. ಆದರೆ ಮೈಲಾರಿ ಬೇಕಂದರೆ ಆಟದಾಗಿ ಕರೆದು ಯಾರಿಗೆ ತುಂಬುತ್ತೇನೆ. ಮೈಲಾರ ಮನಸ್ಸು ಕೊಟ್ರೆ ಮೈಲಾರ, ಮನಸ್ಸು ಬಿಟ್ಟರೆ ನಿಮ್ಮಂತರ ಪ್ರಾಣ. ತಿಳಿದುಕೊಂಡು ನಡೆದರೆ ನಿನ್ನ ಬಾಳು ಉದ್ಧಾರ. ಇಲ್ಲ ಮುಂದೆ ನೋಡು ಈ ಮೈಲಾರನ ಚಮತ್ಕಾರ. ಅವ್ವ ಬಾರವ ಹೋಗೋಣ. ಈ 3 ಬೆಟ್ಟಾರ ಹತ್ತಿರ ನಮ್ಮದೇನು ಮಾತು. ಯಜಮಾನ, ತುಟಿದವನು ಈ ಆಳಿಗೆ ಯಜಮಾನ. ಒಳ್ಳೆಯ ಗುಣ ಇದ್ದವ ಈ ನಾಡಿಗೆ ಯಜಮಾನ ಬರುತ್ತಾನೆ.
ನೋಡಿದೆನು ಆ ಮೈಲಾರಿಯ ಆವೇಶವನ್ನು. ನೋಡಿದೆ ಸುರಪ್ಪ, ನೋಡಿದೆ ಕೇಳಿದೆ ಅವಳು ಸಿಡಿಲಿನಂತ ಮಾತನ್ನು. ಅವಳ ಶಿರವನ್ನು ಕತ್ತರಿಸಿ ಸಗದಿ ಕಟ್ಟವರಿಗೆ ಈ ವೀರಪ್ಪ ನಾಯಕನಿಗೆ ಸಮಾಧಾನವಿಲ್ಲ. ಬಾ ಸುರಪ್ಪ, ಹೋಗೋಣ.